ಹೀಗೆ ಸುಮ್ಮನೆ ಕುಳಿತಿರುವಾಗ ಮೊನ್ನೆ ಅಷ್ಟೇ ನೆನೆಸ್ಕೊಂಡೆ, ನಂಜನಗೂಡಿನಲ್ಲಿರುವ ರಾಯರ ಮಠಕ್ಕೆ ಹೋಗಿ ಒಂದ್ಸರಿ ರಾಯರ ದರ್ಶನ ಮಾಡ್ಕೊಂಡು ಬರಬೇಕು ಅಂತಂದ್ಬಿಟ್ಟು. ಅದೇ ರೀತಿ ಪಟ್ ಅಂತ ರಾಯರು ಇವತ್ತು ಕರೆಸ್ಕೊಂಡು ದರ್ಶನ ಕೊಟ್ಟೇ ಬಿಟ್ರು. ನಿಮ್ಮನ್ನು ನೋಡಬೇಕು ಅಂತ ನೆನೆಸ್ಕೊಂಡಿದ್ದ ಕೂಡಲೇ ತಕ್ಷಣ ಕರೆಸ್ಕೊಂಡು ದರ್ಶನ ಕೊಟ್ಟಿರೋ ನೀವು ನಮ್ಮ ಜೀವನದಲ್ಲಿ ಇರುವಂತಹ ಕೆಲವೊಂದು ಬೇಡಿಕೆಗಳನ್ನ ನಿಮ್ಮ ಮುಂದೆ ಇಟ್ಟಾಗ ಮಾತ್ರ ಕಣ್ಣಿದ್ದು ಕಾಣದೇ ಇರೋ ಹಾಗೆ, ಕಿವಿ ಇದ್ದು ಕೇಳದೇ ಇರೋ ಹಾಗೆ ಸುಮ್ಮನೆ ಇದ್ದೀರಾ. ಯಾಕೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಆದರೆ ಒಂದಂತೂ ಸತ್ಯ, ಯಾವ ಟೈಮ್ಗೆ ಏನು ಕೊಡಬೇಕು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ ಅನ್ನೋದು ನನಗೆ ಗೊತ್ತು. ನೀವು ಯಾವತ್ತೂ ನನ್ನ ಕೈ ಬಿಡಲ್ಲ ಅನ್ನೋದು ಸಹ ನನಗೆ ಗೊತ್ತಿದೆ. ಮೊದಲನೇದಾಗಿ ನಮ್ಮ ಮನೆ ದೇವರಾದ ನಂಜನಗೂಡು ಶ್ರೀಕಂಠೇಶ್ವರನ ದರ್ಶನ ಮಾಡಿಕೊಂಡು ಅಲ್ಲೇ ಇರುವಂತಹ ರಾಯರ ಮಠಕ್ಕೆ ಹೊರಟೆ ನಾನು. ಇನ್ನು ಈ ರಾಯರ ಮಠದ ವಿಶೇಷ ಏನು ಅಂತ ಅಂದರೆ, ರಾಯರನ್ನು ವಿಗ್ರಹದ ರೂಪದಲ್ಲಿ ಪೂಜಿಸುವಂತಹ ಜಗತ್ತಿನ ಏಕೈಕ ರಾಯರ ಮಠ ಇದಾಗಿದೆ. ಹಾಗೆಯೇ ಇಲ್ಲಿರುವಂತಹ ವಿಗ್ರಹ ಯಾರೂ ಕೂಡ ಕೆತ್ತನೆ ಮಾಡಿ ಪ್ರತಿಷ್ಠಾಪಿಸಲ್ಪಟ್ಟ ವಿಗ್ರಹವಲ್ಲ. ಸ್ವತಃ ರಾಯರೇ ತಮ್ಮ ಇಚ್ಛೆಯ ಮೇರೆಗೆ ಕಾವೇರಿ ನದಿಯಲ್ಲಿ ಉದ್ಭವ ಮಾಡಿಸಿದ ದೈವಿಕ ಶಕ್ತಿಯುಳ್ಳ ವಿಗ್ರಹವಿದು. ಶ್ರೀ ಸುಜ್ಞಾನೇಂದ್ರ ತೀರ್ಥರು 1836ರಿಂದ 1861ರವರೆಗೆ ಈ ಸನ್ನಿಧಾನದ ಮಠಾಧೀಶರಾಗಿದ್ದರು. ಇವರ ಅಂತಿಮ ದಿನಗಳು ದೂರವಿಲ್ಲ ಎಂದು ತಿಳಿದು ಮಂತ್ರಾಲಯಕ್ಕೆ ತೆರಳಬೇಕು ಎನ್ನುವ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಾರೆ. ಆ ಸಮಯದಲ್ಲಿ ರಾಯರು ಕನಸಿನಲ್ಲಿ ಕಾಣಿಸಿ, ನೀವು ಮಂತ್ರಾಲಯಕ್ಕೆ ಬರುವ ಅಗತ್ಯವಿಲ್ಲ, ನಾನೇ ಸ್ವತಃ ನೀವಿದ್ದಲ್ಲಿಗೆ ಬಂದು ನೆಲೆಸುತ್ತೇನೆ. ಇದಕ್ಕಾಗಿ ನಾನು ಮೂರ್ತಿಯ ರೂಪದಲ್ಲಿ ನಿಮಗೆ ಕಾಣಿಸಿಕೊಳ್ಳುತ್ತೇನೆ. ಆ ಮೂರ್ತಿಯನ್ನು ತಂದು ನಂಜನಗೂಡಿನಲ್ಲಿ ಸ್ಥಾಪಿಸಬೇಕೆಂದು ಹೇಳುತ್ತಾರೆ. ಸುಜ್ಞಾನೇಂದ್ರ ತೀರ್ಥರ ಕನಸಿನಲ್ಲಿ ಮಾತ್ರವಲ್ಲದೆ ಇನ್ನು 3 ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಮೊದಲನೆಯದಾಗಿ ಕಾವೇರಿ ನದಿಯ ತಟದಲ್ಲಿ ಬಟ್ಟೆ ಒಗೆಯುವ ಅಗಸನ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಬಟ್ಟೆ ಒಗೆಯುವ ಸಂದರ್ಭದಲ್ಲಿ ಓಂ ಎಂಬ ಶಬ್ದವು ಆ ವ್ಯಕ್ತಿಗೆ ಕೇಳಿಸುತ್ತದೆ. ಈ ಶಬ್ದದಿಂದ ಗಾಬರಿಗೊಂಡ ವ್ಯಕ್ತಿ ಬಟ್ಟೆ ಒಗೆಯುವುದನ್ನು ನಿಲ್ಲಿಸುತ್ತಾರೆ. ಅಂದು ಅಗಸನ ಕನಸಿನಲ್ಲಿ ರಾಯರು ಬಂದು, ಆ ಕಲ್ಲಿನಲ್ಲಿ ನನ್ನ ವಿಗ್ರಹವಿದೆ, ಆ ಕಲ್ಲನ್ನು ಕೇಳಿಕೊಂಡು ಒಬ್ಬ ವ್ಯಕ್ತಿ ಬರುತ್ತಾನೆ, ಆಗ ಆ ಕಲ್ಲನ್ನು ಆತನಿಗೆ ನೀಡಬೇಕೆಂದು ಹೇಳುತ್ತಾರೆ. ಇದಾದ ನಂತರ ಅದೇ ದಿನ ನಂಜನಗೂಡಿನ ಒಬ್ಬ ಬ್ರಾಹ್ಮಣನ ಕನಸಿನಲ್ಲಿ ಕಾಣಿಸಿಕೊಂಡು ಆ ಕಲ್ಲಿನ ಬಗ್ಗೆ ಹೇಳಿ ಆ ಕಲ್ಲನ್ನು ಸುಜ್ಞಾನೇಂದ್ರ ತೀರ್ಥರಿಗೆ ತಲುಪಿಸಬೇಕೆಂದು ರಾಯರು ಹೇಳುತ್ತಾರೆ. ತನ್ನ ಕನಸು ನಿಜವೇ ಎಂದು ಗೊಂದಲದಲ್ಲಿದ್ದ ಅಗಸನು ಮರುದಿನ ತಾನು ಬಟ್ಟೆ ಒಗೆಯುವ ಕಲ್ಲನ್ನು ತಿರುಗಿಸಿ ನೋಡಿದಾಗ ಆ ಕಲ್ಲಿನ ಹಿಂಭಾಗದಲ್ಲಿ ರಾಯರ ಮೂರ್ತಿ ಕಾಣುತ್ತದೆ. ಅದೇ ಸಮಯದಲ್ಲಿ ಬ್ರಾಹ್ಮಣನು ಬಂದು ಕಲ್ಲನ್ನು ಕೇಳಿ ಪಡೆದು ಸುಜ್ಞಾನೇಂದ್ರ ತೀರ್ಥರಿಗೆ ತಲುಪಿಸುತ್ತಾರೆ. ನಂತರ ರಾಯರು ಮೈಸೂರಿನ ಒಡೆಯರಾದ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕನಸಿನಲ್ಲಿ ಕಂಡು ತನ್ನ ವಿಗ್ರಹವನ್ನು ಪ್ರತಿಷ್ಠಾಪಿಸಲು ಧನ ಸಹಾಯ ಮಾಡುವಂತೆ ಆಜ್ಞೆಯನ್ನು ನೀಡುತ್ತಾರೆ. ವಿಗ್ರಹ ಪ್ರತಿಷ್ಠಾಪನೆ ಆದ ನಂತರ ರಾಯರ ಉತ್ತರಾರಾಧನೆ ದಿನವೇ ಸುಜ್ಞಾನೇಂದ್ರ ತೀರ್ಥರು ರಾಯರ ಪಾದವನ್ನು ಸೇರುತ್ತಾರೆ.